ಜೈರಾಮ ಆಲಿಯಾಸ್ ಮೀಸೆ ಜೈರಾಮ ಆತ ಯೂನಿಫಾರ್ಮ್ ಹಾಕೊಂಡ್ರೆ ಪಕ್ಕಾ ಪೊಲೀಸು, ಕಳ್ಚಿಟ್ರೆ ಅಪ್ಪಟ ಕಳ್ಳ. ಅವನ ಕತೆ ಕೇಳಿ ಖುದ್ದು ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಸುಸ್ತೊಡೆದ್ರು. ಆತನ ಡೀಟೇಲ್ ಸ್ಟೋರಿಯೇ ಈ ವಿಶೇಷ ಕಾರ್ಯಕ್ರಮ ಕಳ್ಳನ ಕೈಲಿ ಕೀಲಿ. ನಾನು ಸಂದೀಪ್. ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿದ್ದರು. ಮಾಗಡಿ ರೋಡ್ ಇನ್ಸ್ಪೆಕ್ಟರ್ ಶ್ರೀಧರ್ ಪೂಜಾರ್ ಒಂದು ಫೋಟೋ ತಂದಿಟ್ಟರು. ಎಲೆಕ್ಷನ್ ಟೈಮ್ನಲ್ಲಿ ಮಿರ್ಜಿ ಅವರು ರಾಘವೇಂದ್ರ ಔರಾದ್ಕರ್ಗೆ ಅಧಿಕಾರ ಹಸ್ತಾಂತರಿಸಿದ ಸಂದರ್ಭದ ಫೋಟೋ ಅದು. ಅದರಲ್ಲಿ ಕಾಣಿಸಿಕೊಂಡ ಒಬ್ಬ ವ್ಯಕ್ತಿಯನ್ನು ಅಧಿಕಾರ ಹಸ್ತಾಂತರದ ಕಾರ್ಯಕ್ರಮದಲ್ಲಿ ಯಾರೂ ನೋಡಿರಲಿಲ್ಲ. ಈ ಫೋಟೋದಲ್ಲಿರೋರ ಪೈಕಿ 3 IPS ಅಧಿಕಾರಿಗಳು, ಒಬ್ರು ACP. ಹಾಗಾದ್ರೆ ಮಧ್ಯದಲ್ಲಿರೋ ಈ ಹಿರಿಯ ಅಧಿಕಾರಿ ಯಾರು? ಬೆಂಗಳೂರಿನ ಅಷ್ಟು ಪೊಲೀಸರನ್ನ, ಕ್ರೈಮ್ ರಿಪೋರ್ಟರ್ಗಳನ್ನ ನಿಲ್ಲಿಸಿ ಕೇಳಿ, ಒಬ್ಬನಿಗೂ ಗೊತ್ತಿರಲಿಲ್ಲ. ಈ ಅಧಿಕಾರಿ ಯಾರು ಅಂತ ಕರೆಕ್ಟಾಗಿ ಕಂಡು ಹಿಡಿದವರು ಶ್ರೀಧರ್ ಪೂಜಾರ್. ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಇವರು. ಈ ಫೋಟೋದ ರಹಸ್ಯ ಭೇದಿಸಿದವರು. ಇನ್ಫ್ಯಾಕ್ಟ್ ಶ್ರೀಧರ್ ಪೂಜಾರ್ ಮತ್ತು ಇವರ ತಂಡ ಹೊರಟಿದ್ದು ಇದರ ರಹಸ್ಯ ಭೇದಿಸೋದಕ್ಕಲ್ಲ, ಮೇಲಿಂದ ಮೇಲೆ ನಡೀತಿದ್ದ ಮನೆಗಳ್ಳತನಗಳ ಬೆನ್ನಹತ್ತಿ. ಒಂದೂವರೆ ವರ್ಷದಲ್ಲಿ 10 ಮನೆಗಳು ಇವರ ಸ್ಟೇಷನ್ ಲಿಮಿಟ್ಸ್ ಒಂದರಲ್ಲೇ ಕಳುವಾದವು. ಎಲ್ಲ ಒಂದೇ ರೀತಿಯ ಕಳ್ಳತನಗಳು. ಮನೆ ಮಂದಿಯೆಲ್ಲ ಬೀಗ ಹಾಕೊಂಡು ಹೊರಗೆಲ್ಲೋ ಹೋದಾಗ ಮೇನ್ ಡೋರ್ನ ರಾಡ್ನಿಂದ ಮೀಟಿ ಬೀಗ ಮುರಿದು ಒಳಗೆ ಬಂದ ಕಳ್ಳರು ಇದ್ದು ಬದ್ದದ್ದನ್ನೆಲ್ಲ ದೋಚಿದ್ರು. ಒಂದೇ ಸ್ಟೇಷನ್ ಲಿಮಿಟ್ಸ್ನಲ್ಲಿ 10 ಕೇಸ್ಗಳಾಗಿವೆ ಅಂತ ಇವರು ತಲೆ ಕೆಡಿಸ್ಕೊಂಡು ಕುಳಿತಿದ್ರೆ, ಪಕ್ಕದ ರಾಜಗೋಪಾಲ್ ನಗರ, ಕಾಮಾಕ್ಷಿ ಪಾಳ್ಯ, ಪೀಣ್ಯ, ತಾವರೆಕೆರೆ ಸ್ಟೇಷನ್ಗಳವರು ಕೂಡ ನಮ್ಮಲ್ಲೂ ಹಿಂಗೆ ಆಗ್ತಿವೆ ಅಂದಿದ್ರು. ಆಗಲೇ DCP ರಾಜಪ್ಪ, ACP ನರಸಿಂಹ ಅಯ್ಯಂಗಾರ್ ನೇರವಾಗಿ ಇನ್ಸ್ಪೆಕ್ಟರ್ ಶ್ರೀಧರ್ ರನ್ನ ಕರೆದು ಹೆಂಗಾದ್ರೂ ಮಾಡಿ ಈ ಕಳ್ಳರನ್ನ ಹಿಡಿಬೇಕು ಕಣ್ರಿ ಅಂದಿದ್ದು. ಆಗ ತಯಾರಾದದ್ದೇ ಈ ಟೀಮು. ಕಳ್ಳತನ ನಡೆದ ಮನೆಗಳ ಅಕ್ಕಪಕ್ಕದಲ್ಲೆಲ್ಲ ಸುತ್ತಾಡಿ ಮಾಹಿತಿ ಕಲೆ ಹಾಕಿದ್ರು. 5 ಮನೆಗಳ ಹತ್ರ ಒಂದು ಕಾಮನ್ ಮಾಹಿತಿ ಸಿಕ್ಕಿತ್ತು. ಒಬ್ಬ ತರಕಾರಿ ಕತ್ತರಿಸೋ ಚಾಕುನ ಬಟ್ಟೆಯಲ್ಲಿ ಸುತ್ತಿಟ್ಕೊಂಡು ಅನುಮಾನಾಸ್ಪದವಾಗಿ ಇಲ್ಲಿ ಓಡಾಡ್ತಿದ್ದ. ನಿಲ್ಲಿಸಿ ಕೇಳಿದ್ರೆ, ನಾನು ಅಡಿಗೆ ಕೆಲಸದವನು, ಕಲ್ಯಾಣ ಮಂಟಪಗಳಲ್ಲಿ ಕೆಲಸ ಮಾಡ್ತೀನಿ, ಹೆಸರು ಹೇಮರಾಜ್ ಅಂತ ಹೇಳ್ಕೊಂಡಿದ್ದ ಅಂದ್ರು ಜನ. ಕಳುವಾದ 10 ಮನೆಗಳ ಪೈಕಿ 5 ಮನೆಗಳ ಹತ್ತಿರ ಅವನನ್ನ ನೋಡಲಾಯಿತು ಅಂದ್ರೆ ಏನೋ ಇದೆ ಅಂತ ಅನಿಸೋದು ಸಹಜ ನೋಡಿ. ಯಾವುದಕ್ಕೂ ಇರ್ಲಿ ಅಂತ ಆತನ ಚೆಹರೆ ಬಗ್ಗೆ ಡಿಟೇಲ್ ಆಗಿ ಕೇಳ್ಕೊಂಡ್ರು. ಅಲ್ಲಿಗೆ ಆ ಅಡುಗೆ ಕೆಲಸದವನ ವೇಷಧಾರಿ ಹೇಮರಾಜನೇ ಕನ್ನಗಳ್ಳ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ರು ಅಂತ ಅಲ್ಲ, ಬೇರೆ ಕ್ಲೂ ಏನಾದ್ರೂ ಸಿಕ್ತವಾ ಅಂತ ನೋಡ್ತಿದ್ರು. ಒಂದು ಟೀಮ್ ಮಾತ್ರ ಈ ಹೇಮರಾಜ ಯಾರು ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಮದುವೆ ಮನೆಗಳಿಗೆ, ಕೇಟರಿಂಗ್ ಸರ್ವಿಸ್ನವರ ಆಫೀಸ್ಗಳಿಗೆ ಎಡತಾಕೋದಕ್ಕೆ ಶುರು ಮಾಡಿತ್ತು. ಒಂದೂವರೆ ತಿಂಗಳು ಆ ಪ್ರಯತ್ನ ನಡೆದಿದ್ದು. ಮದುವೆ ಮನೆಗಳಲ್ಲಿ ಅಡುಗೆ ಕೆಲಸ ನಡೀತಿದ್ದಲ್ಲೆಲ್ಲ ಮಫ್ತಿಯಲ್ಲಿ ಹೋಗಿ ಆ ಚಹರೆಯವರು ಯಾರಾದ್ರೂ ಇದಾರಾ ಅಂತ ನೋಡೋದು, ಹೇಮರಾಜ ಬಂದಿಲ್ವಾ ಅಂತ ಕೇಳೋದು, ಇಲ್ಲ ಅನ್ನೋ ಉತ್ತರ ಪಡೆದು ವಾಪಸ್ ಬರೋದು. ಆದ್ರೆ ಹಾಗೆ ವಿಚಾರಿಸಿಕೊಂಡು ಓಡಾಡ್ತಿದ್ದಾಗ ನಿಜಕ್ಕೂ ಹೇಮರಾಜ ಅನ್ನೋನೊಬ್ಬ ಇದ್ದಾನೆ, ಅವನು ಮದುವೆ ಮನೆಗಳಲ್ಲಿ ತರಕಾರಿ ಹೆಚ್ಚೋ ಕೆಲಸ ಮಾಡ್ತಾನೆ ಅನ್ನೋದು ಖಚಿತವಾಯಿತು.
ಅಟ್ ಲಾಸ್ಟ್ ತಾವರೆಕೆರೆಯಲ್ಲಿ ನಡೀತಿದ್ದ ಒಂದು ಮದುವೆಯಲ್ಲಿ ಸಿಕ್ಕ ನೋಡಿ. ಯಾವ ಕಡೆಯಿಂದ ನೋಡಿದ್ರೂ ಇವನು ಕೇವಲ ತರಕಾರಿ ಹೆಚ್ಚಿಕೊಂಡು ಜೀವನ ಮಾಡೋ ಮನುಷ್ಯ ಅನ್ನಿಸಲಿಲ್ಲ. ಆದ್ರೆ ಹೇಮರಾಜ ಮಾತ್ರ ಆ ಕ್ಷಣದಲ್ಲಿ ನೆನಪಾದ ಅಷ್ಟೂ ದೇವರ ಮೇಲೆ ಆಣೆ ಹಾಕಿ ನಾನು ಒಳ್ಳೆಯವನು ಸಾರ್ ಅಂದಿದ್ದ. ಇಂಥ ಅದೆಷ್ಟು ಜನರನ್ನ ನೋಡಿರ್ಲಿಕ್ಕಿಲ್ಲ ಪೊಲೀಸರು. ಒಂದು ಲಾಠಿ 150 ಗ್ರಾಂ ಒಣ ಖಾರ, 16ನೇ ನಿಮಿಷಕ್ಕೆ ಹೇಳ್ತೀನಿ ಸಾರ್ ಹೊಡಿಬೇಡಿ ಅಂದ. IPS ಅಧಿಕಾರಿಗಳ ಮಧ್ಯೆ ನಿಂತ ಹಿರಿಯ ಅಧಿಕಾರಿಯ ವಿಷಯ ಹೇಳೋದಕ್ಕೆ ಶುರು ಮಾಡಿ ಬೇರೆ ಏನೇನೋ ಹೇಳ್ತಿದ್ದಾರೆ ಇವರು. ಸುವರ್ಣ ನ್ಯೂಸ್ ಅವರು ಸರಿ ಇಲ್ಲ ಅಂದ್ಕೊಬೇಡಿ. ಆ ಕತೆ ಗೊತ್ತಾಗಬೇಕಾದ್ರೆ ಈ ಕತೆ ಗೊತ್ತಾಗಲೇಬೇಕು. ಹಾಗಾದರೆ ಮದುವೆ ಮನೆಯಲ್ಲಿ ತರಕಾರಿ ಹೆಚ್ಚಿಕೊಂಡಿದ್ದ ಹೇಮರಾಜನಿಗೂ ಮನೆಗಳ್ಳತನಕ್ಕೂ ಏನು ಸಂಬಂಧ? ಮನೆಗಳ್ಳತನಕ್ಕೂ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವ್ರಿಗೂ ಏನು ಸಂಬಂಧ? ಅದನ್ನೆಲ್ಲ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.